ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಲಾರ್ದೇ ದೇವಸ್ಥಾನ ಶೈಲಿಯಲ್ಲಿ ಕುಂಬಳಕಾಯಿ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸಾಂಬಾರಿಗೆ ನೀವು ಬೇಕಂದರೆ ತರಕಾರಿ ಕೂಡ ಸೇರಿಸ್ಕೋಬೋದು. ಜಸ್ಟ್ ನಾನಿಲ್ಲಿ ಕುಂಬಳಕಾಯನ್ನು ಬಳಸಿಬಿಟ್ಟು ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಚೆನ್ನಾಗಿ ಸಣ್ಣ ಪೀಸಸ್ಗೆ ಕಟ್ ಮಾಡಿಕೊಂಡು ನಂತರ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಾನು ರೀಲ್ಸ್ ಥರ ಮಾಡ್ತಾ ಇದ್ದೀನಿ. ಮಿಸ್ಟೇಕ್ ಆದರೆ ತಪ್ಪು ತಿಳ್ಕೊಬೇಡಿ. 1 ಸ್ಪೂನ್ ಎಣ್ಣೆಯಲ್ಲಿ ಕುಂಬಳಕಾಯನ್ನು ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಅರಿಶಿನವನ್ನು ಸೇರಿಸ್ಕೋಬೇಕು. 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನಿಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರು ಜಾಸ್ತಿ ಏನು ಸೇರಿಸ್ಕೋಬಾರ್ದು, 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಕುದಿಯೋವರೆಗೂ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಒಣಮೆಣಸಿನ್ಕಾಯಿ, ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಇಲ್ಲಿ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನೀಗ ಸೈಡ್ಗಿಡೋಣ. 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಕಾಳುಮೆಣಸು, ಕರಿಬೇವಿನ ಸೊಪ್ಪನ್ನು ಮಿಕ್ಸ್ ಮಾಡಲೇಬೇಡಿ. ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಇಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನಿಲ್ಲಿ 2 ಟೀ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ ಅಂತೀವಿ, ಆಮೇಲೆ ಧನಿಯಾ ಕಾಳು ಅಂತ ಕೂಡ ಹೇಳ್ತೀವಿ ನೋಡಿ, ಅದನ್ನು ಸೇರಿಸ್ಕೋಬೇಕು. 1 ಇಂಚ್ ಆಗೋಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ನಂತರ 2 ಇಂಚ್ ಆಗೋಷ್ಟು ಒಣ ತೆಂಗಿನಕಾಯಿನ ಸೇರಿಸ್ಕೊಂಡು ನಂತರ ಕೊನೆಯಲ್ಲಿ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ. ಕುಂಬಳಕಾಯಿ ನೀರೇನು ಕುದೀತಾ ಇತ್ತಲ್ಲ, ಆ ನೀರಿಗೆ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಸೇರಿಸ್ಕೊಂಡು ಎಷ್ಟು ತಿಳಿಬೇಕಲ್ಲ ಅಷ್ಟು ನೀರನ್ನು ನೀವು ಸೇರಿಸ್ಕೋಬೋದು. ಹುಳಿ ಖಾರ ನಿಮ್ಮ ಪ್ರಕಾರ ನೀವು ಹಾಕ್ಕೊಳ್ಳಿ. ಮೊದಲೇ ನಾನಿಲ್ಲಿ 1 ಮುಷ್ಟಿ ಆಗೋಷ್ಟು ತೊಗರಿಬೇಳೆಯನ್ನು ಕುಕ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ರಸಮ್ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಆಪ್ಷನಲ್ಲು ರಸಮ್ ಪೌಡರು ಬೇಕಂದರೆ ಸೇರಿಸ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ರಸಮ್ ಪೌಡರ್ ಹಾಕೋದ್ರಿಂದ ಸೇಮ್ ದೇವಸ್ಥಾನದಲ್ಲಿ ಯಾವ ರೀತಿ ಸಾಂಬಾರು ತಿಂತಿರ್ತೀವಿ ನೋಡಿ ಟೇಸ್ಟ್, ಅದೇ ರೀತಿ ಬರುತ್ತೆ. ಕೊನೆಗೊಂದು ಒಗ್ಗರಣೆ ಹಾಕಿದರೆ ಸಾಕು. ಒಗ್ಗರಣೆಯಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಕಿದರೆ ಅಷ್ಟೇ. ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಬಾರ್ದು. ಕೊನೆಯಲ್ಲಿ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡ್ರೆ ಸಾಕು. ಸೂಪರಾಗಿರುವಂಥ ದೇವಸ್ಥಾನ ಶೈಲಿಯಲ್ಲಿ ನಮ್ಮ ಸಾಂಬಾರಲ್ಲಿ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ ಜೊತೆಗೆ, ಇಡ್ಲಿ ಜೊತೆಗೆ ಸೂಪರಾಗಿರುತ್ತೆ. ಒಂದ್ಸತಿ ಆದರೂ ಟ್ರೈ ಮಾಡಿ. ನಂತರ ನಾನಿಲ್ಲಿ ನೆಕ್ಸ್ಟ್ ಇದೊಂದು ವಿಡಿಯೋ ಕೂಡ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅವರೆಕಾಳು ಸೀಸನ್ ಬಂದರೆ ಸಾಕು, ನಮ್ಮ ಬೆಂಗಳೂರಲ್ಲಂತೂ ಪ್ರತಿಯೊಂದು ಕೂಡ ಅವರೆಕಾಳನ್ನು ಬಳಸ್ತಾ ಇರ್ತಾರೆ. ಇವತ್ತು ನಾನು ನಿಮಗೆ ಇಲ್ಲಿ ಅವರೆಕಾಯಿ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದು ಅಕ್ಕಿ ರೊಟ್ಟೆ. ಅವರೆಕಾಯಿನ ರಾತ್ರಿ ಎಲ್ಲ ನೆನೆಯಿಟ್ಟಿದ್ದೆ. ಇವತ್ತು ಬೆಳಗ್ಗೆ ಸಿಪ್ಪೆನೆಲ್ಲ ಸಪ್ರೇಟನ್ನಾಗಿ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, 1 ಕಪ್ ಆಗೋಷ್ಟು ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ನಂತರ ಇದಕ್ಕೆ ಅವರೆಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟ್ ಕೂಡ ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟು, ಗರಂ ಮಸಾಲೆ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಬಿಸಿನೀರನ್ನು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಜಾಸ್ತಿ ಗಟ್ಟಿ ಅಲ್ಲ, ಸ್ಮೂತಾಗಿ ಕಲಿಸ್ಕೊಳ್ಳಿ. ಆದಷ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಬೆಂಗಳೂರಲ್ಲಂತೂ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ತುಂಬಾ ಫೇಮಸ್ಸು, ರವೆ ರೊಟ್ಟಿ ಎಲ್ಲ. ನೀವೇನಾದರೂ ಒಂದ್ಸತಿ ಆದರೂ ಅವರೆಕಾಳು ರೊಟ್ಟಿ ಈ ರೀತಿ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಆದರೆ ಬಿಸಿ ಬಿಸಿ ಯಾರು ಇರುವಾಗಲೇ ತಿನ್ಕೋಬೇಕು, ಅಂದರೆ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಈ ವಿಡಿಯೋ